ಮೀನ್ ಸಿಕ್ಕೈತೆ ಫೈನಲ್ ಆಗಿ ಎಷ್ಟಪ್ಪು ನಿಮ್ಗೆ ಏನು ಸಿಗ್ತಾ ಇಲ್ಲ ಬ್ರೋ ಎಲ್ಲ ಹಿಡಿದು ಅರ್ಧ ಹಿಡಿದ್ಬಿಟ್ಟವ್ರೆ ಅರ್ಧ ನುಂಗ್ಬಿಟ್ಟವ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಮಳೆಗಾಲ ರೂಟಿಂದ ಬಂದಿರೋದು ಕಾರು. ನಿಮ್ಗೆ ಹೇಳಿದ್ನಲ್ಲ ಇದು ಒಂದು ಶೂಟಿಂಗ್ ಪ್ಲೇಸ್ ಅಂತ. ಇಲ್ಲಿ ಶೂಟಿಂಗ್ ತೆಗ್ದಿದ್ದಾರೆ, ಆಡ್ ತೆಗ್ದಿದ್ದಾರೆ. ಚೆನ್ನಾಗಿದೆ ಮೂವಿ, ಆದ್ರೆ ಮತ್ತೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ. ಯಾವ ತರ ಕಾಣುತ್ತೆ ನೋಡಿ, ನೀರು ಬಂದಾಗ ಇಲ್ಲೆಲ್ಲ ನೀರಿರುತ್ತೆ. ಹಾಗೆ ಇಲ್ಲಿ ಸುಮಾರು ಥರ ಫಿಲಮ್ಗಳು ತೆಗ್ದಿದ್ದಾರೆ, ಶೂಟಿಂಗ್ಗಳು. ಅದನ್ನು ತೋರಿಸ್ತೀನಿ. ಆ ಫಿಲಮ್ ಮತ್ತು ಸ್ಕ್ರೀನಲ್ಲಿ ಅಪ್ಲೈ ಮಾಡ್ತೀನಿ ನೋಡಿ. ಇದನ್ನ ಹುಷಾರಾಗಿ ನಾವು ಹ್ಯಾಂಡ್ಲ್ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಎಸಿಬೇಕಾದ್ರೆ ಏನಾದ್ರೆ ಮೈಗೆ ಕಚ್ಕೋತು ಅಂದರೆ ಅದನ್ನು ಆಪ್ರೇಷನ್ ಮಾಡೇ ತೆಗಿಬೇಕಂತೆ. ಸಖತ್ ಕಷ್ಟ ಮೀನು ಸಿಕ್ಕೋದು. ಡೈಲಿ ಹಿಡಿಯೋರು ನೋಡ್ತಾ ಇರ್ಬೋದು ಅವ್ರನ್ನ. ಡೈಲಿ ಹಿಡಿಯೋಕೆ ಬರ್ತಾರೆ ಅವರು ಬೆಳಗ್ಗೆಯಿಂದ ಸಂಜೆ ಗಂಟ ಕೂತ್ಕೊಂಡು. ಹಾಯ್ ಗೈಸ್, ನಾನು ನಿಮ್ಮ ಆನಂದ್ ಕನ್ನಡಿಗ. ನಾವಿವತ್ತು ಒಂದು ಹೊಸ ಚಾಲೆಂಜ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾವ ಥರ ಚಾಲೆಂಜ್ ಅಪ್ಪ ಅದು ಅಂದರೆ, ಹುಡುಗ ಹೋಗಿ ಇವತ್ತು ಮಾವತೂರು ಡ್ಯಾಮಲ್ಲಿ ಮೀನು ಹಿಡಿಯೋಣ ಅಂತಿದ್ವಿ. ಅವನೊಂದು ಗಾಣ ತಗೋತಾ, ನಾನೊಂದು ಗಾಣ ತಗೋತೀನಿ. ಇಬ್ಬರು ಗಾಣ ತಗೊಂಡು ಇಬ್ಬರು ಚಾಲೆಂಜ್ನ ಇದು ಮಾಡ್ತೀವಿ. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಆ ಚಾಲೆಂಜಲ್ಲಿ ಯಾರು ವಿನ್ ಆಯ್ತಾನೆ ಅಂತ ಕ್ಯೂರಿಯಾಸಿಟಿ ಇದೆ. ಹಾಗೂ ನಾನು ಹುಡುಗ ಇವನೇ, ಅವನು ಬೈತಾರದು. ಇವನ ಹೆಸರು ಒಂದು ಆದಿತ್ಯ ಆಚಾರ್ ಅಂತ. ಇವನು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಣ ತಗೊಂಡು ಮುಂದೆ ಹೋಗೋಣ. ಮಾತ್ರ ಗಾಣ ನೋಡ್ಬೋದು. ಎಲ್ಲ ತೋರಿಸೋ, ಸುಮಾರು ಥರ ಐತೆ, ಸುಮಾರು ಥರ ವೆರೈಟಿ ಇದೆ. ಬಟ್ ಯಾವ್ದು ಚೆನ್ನಾಗಿರುತ್ತೆ ಆ ವೈರ್ಗೆ? ಚಿಕ್ಕದು ಸಣ್ಣವ ಅಲ್ಲಿ ಯಾವ್ದಾರ ತಗೊಳ್ಳೋ. ಒಂದು ಈ ಬ್ಲ್ಯಾಕ್ 2 ತಗೊಂಡಿದೀವಿ, ಮತ್ತೆ ವೈಟ್ 2 ತಗೊಂಡಿದೀವಿ. 4 ಗಾಣ ತಗೊಂಡಿದ್ದೀವಿ. ಇದಕ್ಕೆ ಓಲ್ ಇದೆ, ಇದಕ್ಕೆ ಓಲ್ ಇಲ್ಲ. ನೋಡೋಣ, ಅದೇನೋ ನಮ್ಮ ಹುಡುಗ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಟ್ತೀನಿ ಅಂತ ಹೇಳ್ತವನೆ. ಒಂದು ಫೇಲ್ ಆದರೆ ಒಂದು ಪಾಸ್ ಮಾಡೋಕ್ಕೆ ನೋಡೋಣ ಅದೇನು ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡಿ 20 ರೂಪಾಯಿಗೆ ದಾರ ತಗೋತಾ ಇದ್ದೀವಿ. ಒಬ್ರಿಗೆ 6 ಮೀಟ್ರ್ ಅಂತ ಹೇಳಿ ತೊಗೊತಾ ಇದ್ದೀವಿ, ಸಾಕಾಗುತ್ತೆ ಅಂತ ಹೇಳಿ. ನೋಡೋಣ ನೋಡಿ, ಇನ್ನು ಸುಮಾರು ಎರಡು ಬೇಕು. 20 ರೂಪಾಯಿಂದ 2 ನೋಡಿ. ಇಷ್ಟು ಥರ ಗಾಣ ಬರುತ್ತೆ, ಸುಮಾರು ಥರ ಐತೆ. ಯಾವ ಥರ ಬೀಳುತ್ತೆ ಅಂತ ನೋಡ್ಕೊಂಡು ಕೇಳ್ಕೊಂಡು ತಗೋಬೇಕು. ನೋಡಿ, ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ಗಾಣ ಶಾರ್ಪಾಗಿರುತ್ತೆ, ಹುಷಾರಬೇಕು, ಮುಟ್ಟಬೇಕು. ಫೈನಲ್ ಆಗಿ ಗೈಸ್ ಗಾಣ ಮತ್ತು ಸೀಸಾ ಮತ್ತು ವೈರ್ ತೊಗೊಂಡಿದ್ದೀವಿ. ನೋಡ್ಬೋದು ಅಣ್ಣವ್ರು ಫುಲ್ಲು ಇದಾಗ್ಬಿಟ್ಟಿದ್ದಾರೆ. ಮೀನು ನಾನೇ ಫಸ್ಟ್ ಹಿಡಿತೀನಿ ಅಂತ ಹೇಳ್ತವ್ರೆ. ನೋಡೋಣ ಎಷ್ಟು ಮೀನು ಹಿಡಿತಾರೆ ಅಂತೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಮೊಟ್ಟೆ ಇಸ್ಕೊಂಡಿದ್ದೀವಿ. ಹಂಗೆ ಇದೇನು ಇದು ಕಡಲೆ ಸೀಟೆಲ್ಲ ಮೈದಾ, ಗೋಧಿ ಸೀಟು ಮತ್ತು ಮೊಟ್ಟೆ ಇಸ್ಕೊಳ್ತಾ ಇದ್ದೀವಿ. ಗೈಸ್ ಫೈನಲಿ ಬಂದು ಮಾತೂರು ಡ್ಯಾಮ್ ಒಳಿಕೆ. ನೋಡಿ ನಮ್ಮ ಕೈಲಿ ಈಗ ಏನೇನೈತೆ ಅಂದರೆ ಗಾಣ ಐತೆ, ಮೀನು ಹಿಡಿಯೋಕೆ ಏನೇನು ವ್ಯವಸ್ಥೆ ಬೇಕು ಅದೈತೆ. ಬನ್ನಿ ಹೋಗೋಣ. ಯಾವ ಥರ ಇದೆ ಪ್ಲೇಸ್ ಅಂದರೆ ನೋಡ್ತಾ ಇರ್ಬೋದು. ಇವತ್ತು ಬೇರೆ ಸಂಡೇ, ಬೆಂಗಳೂರವರು ಸುಮಾರು ಕಡೆಯಿಂದ ಬರ್ತಾರೆ ಪ್ಲೇಸ್ ನೋಡೋಕ್ಕೆ, ವಿಸಿಟ್ ಮಾಡೋಕ್ಕೆ. ಅದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಮಗೇನು ಮಾಮೂಲಿ, ಇಲ್ಲಿ ಯಾವಾಗಾದರೂ ಬರ್ಬೋದು ನಾವು. ನಮ್ಮ ಮನೆ ಹತ್ರದಿಂದನೇ ಸಿಗೋದು. ಬೇರೆ ಊರಿಂದ ಬರ್ತಾರೆ ಅವರು. ಇದು ಒಂದು ಪ್ಲೇಸ್ ಆಗುತ್ತೆ ಅವ್ರಿಗೆ. ನಮ್ಗೆ ಅಷ್ಟೊಂದೇನು ಹೊಸ್ತು ಅನ್ಸಲ್ಲ, ಯಾಕಂದರೆ ನಮ್ಮ ಮನೆ ಹತ್ರ ಇರೋದ್ರಿಂದ ಯಾವಾಗೂ ಬರ್ತಾ ಇರ್ತೀವಿ ಬರಬೇಕು ಅಂದರೆ. ಅದಕ್ಕೋಸ್ಕರ ನಮಗೇನು ಹೊಸ್ತಲ್ಲ ಇದು. ಬನ್ನಿ, ಇಲ್ಲಿ ಮಾತೂರು ಡ್ಯಾಮ್ ಯಾವ ಥರ ಇದೆ ಅಂದರೆ, ಇಲ್ಲಿ ವರ್ಷಕ್ಕೊಂದ್ಸತಿ ಕಾವಡಿ ಹೊಡೆಯುತ್ತೆ. ಇಲ್ಲಿ ಕಾವಡಿ ಹೊಡೆದು ನೀರು ಮಾತ್ರ ಸಖತ್ತಾಗಿ ಹರಿಯುತ್ತೆ. ಅದು ಪಕ್ಕ ವರ್ಷಕ್ಕೊಂದ್ಸತಿ ಆಗುತ್ತೆ. ಅದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡಿ ಅಲ್ಲಿ ಇದ್ರ ಡ್ಯಾಮ್ ಅದು. ಅಲ್ಲಿಂದ ನೀರು ಫುಲ್ಲು ಹರಿದು ಕೋಡಿ ಹೊಡೆದು ಇಲ್ಲೂ ಹರಿದು ನೀರು ಹೋಗುತ್ತೆ. ಅದನ್ನು ನಿಮಗೆ ಬೇಕು ಅಂದರೆ ನಂತ ವೀಡಿಯೋ ಇದೆ, ನಾನೇ ಬಂದು ವೀಡಿಯೋ ಮಾಡಿರೋದು ಐತೆ. ಅದು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಯಾವ ಥರ ನೀರಿದೆ ಅಂತ. ಡ್ರೋನ್ ಶಾಟು ಇದೆ ನಂತವು, ಡ್ರೋನ್ ಶಾಟು ಹಾಕ್ತೀನಿ. ಬನ್ನಿ, ನಾವು ಈಗ ಮೀನು ಹಿಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ಕೈಯಲ್ಲಿ ಐತೆ ಗಾಣ, ದಾರ, ಮೊಟ್ಟೆ ಐತೆ. ಮೊಟ್ಟೆ, ಕಡಲೆ ಸೀಟು, ಸುಮಾರು ಥರ ಐತೆ ಐಟಮ್ ತಂದಿದ್ದೀವಿ ನಾವು. ಇಲ್ಲಿ ಫುಲ್ಲು ಇಲ್ಲೆಲ್ಲ ನೀರು ತುಂಬಿರುತ್ತೆ.
ಗಾಯ್ಸ್ ತಾವು ಬಂದಾಗ ಇಲ್ಲಿ ಫುಲ್ ನೀರಿತ್ತು ನೋಡಿ, ಇವಾಗ ನೀರೇ ಇಲ್ಲ, ಸ್ವಲ್ಪ ಫುಲ್ಲು ಕಮ್ಮಿ ಆಗ್ಬಿಟ್ಟೈತೆ. ಬನ್ನಿ, ನಮ್ಮ ಥರನೇ ಮೀನು ಹಿಡಿಯೋಕ್ಕೆ ಬಂದವ್ರೆ ನೋಡಿ, ಕಡಲೆ ಸೀಟೆಲ್ಲ ಕಲ್ಸವ್ರೆ. ಸೇಮ್ ನಾವು ಇದೇ ಥರ ಕಲಿಸ್ತೀವಿ, ಕಲಿಸ್ಬಿಟ್ಟು ಮೀನು ಹಿಡಿತೀವಿ. ಗುರುಳೆ ಎಷ್ಟು ಮೀನು ಬೀಳ್ತ ಅವಾಗಿಂದ? ಈಗ ಸ್ಟಾರ್ಟ್ ಮಾಡೋರಂತೆ. ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಇವ್ರ ಜೊತೆನೆ. ಇದೇ ಥರ ನಾವು ಮಾಡೋದು, ಈ ಥರ ಕಡಲೆ ಸೀಟ್ ಕಲಸಿ ದಾರ ಹಾಕಿ ನೋಡಿ, ನಾವು ಮೊಟ್ಟೆ ಗಿಟ್ಟೆಲ್ಲ ಕಲಸಿ ಮಾಡ್ತೀವಿ. Few moments later. ಗೈಸ್ ಫೈನಲಿ ಹಿಟ್ಟು ಕಲಿಸಿದ್ದೀವಿ ನೋಡಿ. ಇದು ಮೊಟ್ಟೆ ಮತ್ತು ಮೈದಾ ಸೀಟಾಗಿ ಕಲಿಸಿದ್ದೀವಿ. ಕಡಲೆ ಹಿಟ್ಟು ಹಾಕ್ಬೇಕಾಯ್ತು, ಕಡಲೆ ಹಿಟ್ಟು ಬೇಡ, ಬೇಗ ಕರ್ಗೋಯ್ತದೆ ಅಂತ ಮೈದಾ ಹಿಟ್ಟು ತಂದ್ಬಿಟ್ಟು ಕಲಿಸಿದ್ದೀವಿ. ಒಂದು ಮೊಟ್ಟೆ ಹಾಕಿ ಕಲಿಸಿದ್ದೀವಿ ನೋಡಿ. ಗೈಸ್ ಇದಕ್ಕೊಂದು ದೊಣ್ಣೆ ಬೇಕು, ಆ ದೊಣ್ಣೆನ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ನೋಡಿ. ಗಾಣ ರೆಡಿಯಾಗಿದೆ, ಅವನ ಒಂದು ಗಾಣ ಐತೆ. 2 ದೊಣ್ಣೆ ರೆಡಿ ಮಾಡ್ತವನೆ. 2 ದೊಣ್ಣೆ ರೆಡಿ ಮಾಡಿಬಿಟ್ಟು ಆ ಜಾಗಕ್ಕೆ ಹೋಗೋಣ, ಡ್ಯಾಮ್ ಒಳಿಕೆ. ಅಲ್ಲಿ ಏನೋ ಹಿಡಿಯೋಂಗಿಲ್ಲ ಅಂತವ್ರೆ. ಬನ್ನಿ ಆದರೂ ಒಂದು ಸತಿ ಟ್ರೈ ಮಾಡೋಣ. ನೋಡಿ ಇಲ್ಲಿ ಫುಲ್ಲು ನೀರಿರುತ್ತೆ. ಈ ಜಾಗದಲ್ಲಿರೋ ಫೋಟೋನು ಮತ್ತು ವೀಡಿಯೋನು ಹಾಕ್ತೀನಿ ನೋಡಿ, ಯಾವ ಥರ ನೀರು ಬರುತ್ತೆ ಇಲ್ಲಿ ಅಂತ ನೋಡಿ. ಆ ಮೂಲೆಗೆ ಹೋಯ್ತವನೆ ದೊಣ್ಣೆ ಹುಡ್ಕೋಕ್ಕೆ, ಹುಷಾರ್ ಕಣೋ. ಗೈಸ್ ನೋಡಿ, ಅಂತೂ ನಮ್ಮ ಹುಡುಗ ದೊಣ್ಣೆ ಹುಡುಕೋ ಎತ್ಕೊ ಬಂದ. ಪೊದೆಗಿದೆಲ್ಲ ಅಲ್ಲಾಡ್ಕೊಂಡು ಹೋಗಿ ಆ ಸ್ಟ್ರೆಂತ್ ಇಲ್ಲ, ಅದು ಸ್ಟ್ರೆಂತ್ ಇರೋದು ಬೇಕಾಯಿತು, ಆದರೂ ಸ್ವಲ್ಪ ಸಿಕ್ಕಿರೋದೇ ಹೆಚ್ಚು. ಈ ಥರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ ನೋಡಿ. ಒಂದು ಗಾಣ ಇಟ್ಟು ಎಲ್ಲ ರೆಡಿ ಆಗೈತೆ, ಫೈನಲಾಗಿ ರೆಡಿ ಆಗೈತೆ. ಬನ್ನಿ ಒಂದು ಪಿಕ್ನ ನಿಮಗೆ ತೋರಿಸ್ತೀನಿ. ಇದನ್ನು ಹುಷಾರಾಗೆ ನಾವು ಹ್ಯಾಂಡ್ಲ್ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಎಸಿಬೇಕಾದ್ರೆ ಏನಾದರೂ ಮೈಗೆ ಕಚ್ಕೋತು ಅಂದರೆ ಅದನ್ನು ಆಪ್ರೇಷನ್ ಮಾಡೇ ತೆಗಿಬೇಕಂತೆ. ಸಾಮಾನ್ಯವಾಗಿ ಹಂಗೆ ಎಳೆದ್ರೆ ಬರೋಲ್ಲ, ಯಾಕಂದರೆ ಗಾಣ ಫಿಕ್ಸ್ ಆಗಿರುತ್ತೆ, ಲಾಕ್ ಆಗಿಬಿಡುತ್ತೆ ಮರಕ್ಕೆ ಮತ್ತು ಚರ್ಮಕ್ಕೆ. ಅದಕ್ಕೋಸ್ಕರ ಇದನ್ನು ಹುಷಾರಾಗೆ ಹ್ಯಾಂಡ್ಲ್ ಮಾಡಬೇಕು ನೋಡಿ. ಫೈನಲಾಗಿ ಗಾಣ, ನಿಮ್ಮ ಗಾಣ ತೋರಿಸ್ರಿ ಆದಿತ್ಯ ಆಚಾರ್. ನೋಡಿ ಗಾಣ ಇಟ್ಟು ಕೈ ಕುಯ್ಕೊಂಡು ನೋಡಿ, ಕೈ ಕುಯ್ಕೊಂಡು ಇಂಥದ್ನೆಲ್ಲ ಮಾಡ್ಕೊಬರ್ಬೇಕು. ಚಾಲೆಂಜ್ ತಗೊಂಡ್ಮೇಲೆ ಕಂಪ್ಲೀಟ್ ಮಾಡಲೇಬೇಕು. ಹೋಗೋಣ ಗೈಸ್ ನೋಡಿ, ಈಗ ಬರ ಇಲ್ಲಿ ಕ್ಲೀನಾಗಿ ದೊಣ್ಣೆ ಕಟ್ಕೊಂಡು ಫೈನಲಾಗಿ ರೆಡಿ ಮಾಡ್ಕೊಡೋಣಪ್ಪ. ಫೈನಲಿ ಗಾಣ ಮತ್ತು ದಾರ ಎಲ್ಲ ರೆಡಿ ಆಯಿತು. ಈಗ ನೋಡಿ ಎಲ್ಲ ಫೈನಲಾಗಿ ನಮ್ಮ ಕೈಯಲ್ಲಿದೆ. ಇದು ಬಂದು ಹಿಟ್ಟಲ್ಲಿ ಕಲಿಸಿರೋದು ಹೇಳಿದ್ದೀನಿ ಯಾವಾಗಲೇ ನಿಮಗೆ. ಫೈನಲಿ ಇದು ನೋಡಿ ಕಡ್ಡಿ, ಇದು ಸಿಂಪಲಾಗಿ ಇರಲಿ ಅಂತ ಎತ್ಕೊಂಡಿರೋದು. ಈಗ ಹೊಸ್ದಾಗಿ ಬಂದೈತೆ 7,000 6,000 ಅಂತ ಮೀನು ಹಿಡಿಯೋ ಕಡ್ಡಿ ಅಂತಲೇ ಬಂದಿದೆ, ರೋಲ್ ಮಾಡೋದು ನೋಡಿರ್ತೀರಿ ನೀವು ವೀಡಿಯೋಗಳಲ್ಲಿ. ಆದರೆ ನಮ್ಗೆ ಈಗ ಸಿಕ್ಕಿರೋದು ಪ್ರೆಸೆಂಟಾಗೆ ಇದು. ಅವಾಗೆಲ್ಲ ಇದೇ ಯೂಸ್ ಮಾಡ್ತಾಯಿದ್ರು. ಬನ್ನಿ ಈ ಥರಲ್ಲೇ ಟ್ರೈ ಮಾಡ್ತೀವಿ. ಈಗ ಚಾಲೆಂಜ್ ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಇಬ್ಬರು ಎಷ್ಟು ಹಿಡಿತೀವಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಟಾರ್ಗೆಟ್ ಇಕ್ಕಿದ್ದೀವಿ. ಆ ಟಾರ್ಗೆಟ್ ರೀಚ್ ಮಾಡ್ತೀವ. ಮೀನು ಸಿಗುತ್ತಾ ಇಲ್ವಾ ಅಂತ ಇಲ್ಲಿರೋರೆಲ್ಲ ಸಿಬ್ಬಂದಿಗಳು ಹೇಳ್ತಾರೆ. ಮೀನು ಸಿಗ್ತವೆ, ಎರೆಹುಳ ಹಾಕಿದ್ರೆ ಮಾತ್ರ ಅಂತ ಹೇಳ್ತಾರೆ. ಹಿಟ್ಟಂದರೆ ಕರ್ಗೋಗುತ್ತಲ್ಲ, ಅದಕ್ಕೋಸ್ಕರ ನಾವು ಇದನ್ನೇ ಟ್ರೈ ಮಾಡೋಣ. ಎರೆಹುಳ ಹುಡ್ಕೋಕ್ಕೆ ಸ್ವಲ್ಪ ಟೈಮ್ ಇಲ್ಲ, ಹಾಗೂ ನಮಗೆ ಪೇಷನ್ಸು ಇಲ್ಲ. ಬನ್ನಿ ಈ ಥರ ಟ್ರೈ ಮಾಡ್ತೀವಿ. ಚಾಲೆಂಜಲ್ಲಿ ಯಾರಿಗೆ ಹೇಳ್ತಾರೆ ಅಂತ ಕಾದು ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ. ಇದು ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಈಗ ನಾನು ಗಾಣ ಹಾಕ್ತೀನಿ, ಆ ಮೂಲೆ ಹಾಕ್ತೀನಿ. ಅಲ್ಲೆಲ್ಲ ನೋಡ್ಕೊಬಂದು ಮೀನು ಜಾಸ್ತಿ ಓಡಾಡಲ್ಲ, ಇಲ್ಲಿ ಪೊದೆಗಳಿರೋ ಜಾಸ್ತಿ, ಮೀನುಗಳು ಕಣ್ಣಿಗೆ ಕಾಣಿಸ್ತೈತೆ. ಅದಕ್ಕೋಸ್ಕರ ಇಲ್ಲಿ ಬಂದು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ತೀನಿ, ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಹಾಕಿದ್ದೀನಿ, ಎರೆಹುಳ ಹಾಕ್ಬಿಟ್ಟು ಹಾಕಿದ್ದೀನಿ. ಮಾಮೂಲಿ ಮೊಟ್ಟೆ ಕಲಿಸಿರೋದಿತ್ತು, ಆದರೆ ಹಾಕಲಿಲ್ಲ ನಾವು ಅದನ್ನು. ಎರೆಹುಳ ಸಿಕ್ತು, ಎರೆಹುಳನ ಹಾಕಿದ್ದೀನಿ. ಸಿಗ್ತದಾ ಇಲ್ವಾ ಅಂತ ನೋಡೋಣ ಬನ್ನಿ. ನೋಡಿ ಫುಲ್ಲು ಗಲೀಜಿಲ್ಲಿ ಬಾಟ್ಲುಗಳು, ಈ ಪ್ಲಾಸ್ಟಿಕ್ ಐಟಮ್ಗಳನ್ನೆಲ್ಲ ನೀವು ಸ್ವಲ್ಪ ಮಿತಿಯಿಂದ ಬಳಕೆ ಮಾಡಬೇಕು. ತಂದವ್ರು ಹಂಗೆ ವಾಪಸ್ ಹೋಗಬೇಕು, ಎತ್ಕೊಂಡು ವಾಪಸ್ ಹೋಗಿರ್ಬೇಕು ನೋಡಿ. ಎಲ್ಲ ಇಲ್ಲೇ ಬಿಸಾಕ್ಬಿಟ್ಟು, ನೀರು ಎಷ್ಟು ಚೆನ್ನಾಗಿದೆ ಮಧ್ಯ ನೋಡಿದ್ರೆ. ಇಲ್ಲಿ ನೋಡಿ ಎಷ್ಟು ಕೊಳೆ ಐತೆ. ಈ ಥರ ನೋಡಿ ಸತ್ತೆ ಬರೀ ಬಾಟ್ಲುಗಳು, ಪ್ಲಾಸ್ಟಿಕ್ ಐಟಮ್ಗಳು. ಸ್ವಲ್ಪ ನೋಡಿ ಯೂಸ್ ಮಾಡಿ ತೊಗೋಗಿ. ಅದಕ್ಕೆ ಅಂತ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಹಾಕಿ ನೀಟಾಗಿ ಪ್ಲಾಸ್ಟಿಕ್ನ ಬೆಳೆಸಿ ನೋಡಿ. ಈ ನಗರಸಭೆಯವರು ಒಂದು ಇದು ಮಾಡಿದ್ದಾರೆ, ಪ್ಲಾಸ್ಟಿಕ್ ಬಳಸುವಂತಿಲ್ಲ ಅಂತ. ಅದನ್ನು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಈ ಥರ ಬಿಸಾಕ್ಬಿಟ್ಟು ಮಾಲಿನ್ಯ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇನ್ನೂ ಯಥೇಚ್ಛವಾಗಿ ಅವರು ಬಳಸಬೇಡಿ ಅಂತ ಹೇಳೋ ಮುಂಚೆನೇ ನಾವು ಸ್ವಲ್ಪ ಎಚ್ಚರಿಸ್ಕೊಂಡ್ರೆ ಈ ಥರ ಪ್ಲಾಸ್ಟಿಕ್ಗಳು ಎಲ್ಲೂ ಇರೋಲ್ಲ. ನೀವು ಸ್ವಲ್ಪ ನೋಡಿ ಬಂದವರು ಎಲ್ಲಂದ್ರಲ್ಲಿ ಬಿಸಾಕೋ ಹೋಗ್ಬೇಡಿ. ನೋಡಿ ಮೀನು ಎಷ್ಟೈತೆ ಅಂದ್ರಲ್ಲಿ, ಗುಂಪೆ ಐತೆ ಅಲ್ಲಿ. 15 ಮೀನು ಒಟ್ಟಿಗೆ ಐತೆ ನೋಡಲ್ಲ, ದಪ್ಪವೇ ಕಾಣ್ತೈತೆ. ಬನ್ನಿ ನೋಡೋಣ. ಗೈಸ್ ಬನ್ನಿ ಈಗ ಮೇಲ್ಗಡೆ ಡ್ಯಾಮ್ ಹೋಗೋಣ. ಇಲ್ಲಿ ಸ್ವಲ್ಪ ಟ್ರೈ ಮಾಡೋದು ಆಗಲಿಲ್ಲ,
ಸಿಕ್ಕಲಿಲ್ಲ ಇರೋಳ ಅಲ್ಲೊಬ್ಬು ಟ್ರೈ ಮಾಡ್ತೀನಿ ಬ್ರೋ. ಸಿಗ್ತಾ ನಿಮಗೆ? ಏನು ಸಿಕ್ಕಿಲ್ಲ. ಏನು ಸಿಗ್ತಾ ಇಲ್ಲ ಬ್ರೋ. ಎಲ್ಲ ಹಿಡಿದು ಅರ್ಧ ಹಿಡಿದ್ಬಿಟ್ಟವ್ರೆ, ಅರ್ಧ ನುಂಗ್ಬಿಟ್ಟವ್ರೆ. ಅದು ಇದು ಮಾಡವ್ರು ತಾನೆ, ಪಂಚಾಯತಿಗೆ ಸೇರ್ಕೊಂಡು ಪಂಚಾಯತಿಗೆ ಇದು ಮಾಡ್ತಾರೆ ತಾನೆ. ಈಗ ಯಾರು ಬಂದು ನೋಡ್ತಾರೋ ಹಿಡಿಬೋದು. ಯಾವ ಪಂಚಾಯತಿ ಆಕ್ಷನ್ ತಗೋತಾರ ಇದನ್ನ? ತಗೋತಾರೆ. ಯಾವ ಮೀನು ಬಿಡ್ಲ, ಏನು ಹಳೆ ಮೀನು ಹಿಡ್ಕೊಂಡು ಮೇಯ್ತವ್ರೆ. ಆಕ್ಷನ್ ಬಿಡೋದು, ಆಕ್ಷನ್ ಬಿಟ್ಟಿದೆ ಹಿಡಿಯಂಗಿಲ್ಲ. ಈ ಕೆರೆ ಕೆರೆ ಆಗಿರ್ಬೋದು, ಡ್ಯಾಮ್ ಆಗಿರ್ಬೋದು, ಇದು ಗುತ್ತಿಗೆಗೆ ತಗೋತಾರೆ ನೋಡಿ. ಆ ಥರ ಈ ಮಾವತೂರು ಡ್ಯಾಮ್ನ ಹರಾಜಲ್ಲಿ ಲಕ್ಷಾಂತರ ರೂಪಾಯಿಗೆ ಗುತ್ತಿಗೆಗೆ ತಗೊಂಡಿರ್ತಾರೆ. ಅದು ಇಷ್ಟು 6 ತಿಂಗಳು ವರ್ಷ ಅಂತ ಪಂಚಾಯತಿ ಕಡೆಯಿಂದ ಮೀನು ಸಾಗಾಣಿಕೆ ಮಾಡೋಕ್ಕೋಸ್ಕರ ಗುತ್ತಿಗೆ ತೊಗೊಂಡಿರ್ತಾರೆ. ಅದಕ್ಕೋಸ್ಕರ ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ಇದೆಲ್ಲ ಏನಿಲ್ಲ, ಆರಾಮಾಗಿ ಹಿಡಿಬೋದು. ಬನ್ನಿ ಮೇಲೆ ಹೋಗಿ ಟ್ರೈ ಮಾಡೋಣ, ಅಲ್ಲೊಂದು ಸಲ್ಲಾದರೂ ಆಗುತ್ತೆ ಅಂತ. ಎಷ್ಟು ನೋಡಿ, ಈ ಥರ ಇಲ್ಲಿ ಬಂದು ದಾರಿ ಇದೆ. ಅಲ್ಲಿಂದ ಬಂದರೆ ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ ಆ ಕಡೆ ಮಳೆಗಾಲ ರೂಟಿಂದ ಬರ್ಬೋದು ಅಂತ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿಂದನೇ ಕಾಣುತ್ತೆ ನೋಡಿ. ಈ ಕಾರು ಮಳೆಗಾಲ ರೂಟಿಂದ ಬಂದಿರೋದು ಕಾರು. ನೋಡಿ ಮೇಲ್ಗಡೆ ಪಾಯಿಂಟ್ ಹೆಂಗಿದೆ ಅಂತ ಇನ್ನೂ ತೋರಿಸ್ತೀನಿ ಬನ್ನಿ ನಿಮಗೆ. ಹುಷಾರಾಗಿ ಹೋಗಿ ಮಕ್ಕಳನ್ನ ಕರ್ಕೊಬರೋರು, ಮಕ್ಕಳನ್ನ ಹುಷಾರಾಗಿ ಕೈ ಹಿಡ್ದು ಕರ್ಕೊಬರ್ಬೇಕು. ಯಾಕಪ್ಪ ಅಂದರೆ ಸ್ವಲ್ಪ ಡೇಂಜರೇ. ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಬರ್ಬೇಕಾದ್ರೆ ನಿಧಾನ. ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೋದು ಇಲ್ಲಿ. ಹಾಗೆ ಫಿಲಮ್ಗಳು, ಮೂವಿಗಳು ಶೂಟಿಂಗ್ ನಡೆದಿವೆ ಇಲ್ಲಿ ಸುಮಾರು ಥರ. ನೋಡಿ ಹುಡುಗರು ಈಜಾಡ್ತಾ ಇದ್ದಾರೆ, ಫೋಟೋ ತೆಗೆಸ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ಈಜಾಡ್ತವ್ರೆ. ಹಿಡಿಯೋ ಗೈಸ್, ಇಲ್ಲಿಂದ ಬಂದು ಇಲ್ಲಿ ಜಂಪ್ ಆಡಿದ್ರೆ ಬರ್ಬೋದು, ಇಲ್ಲಿಂದನೂ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹತ್ತಿ ಈ ಜಾಗದಿಂದ ಬನ್ನಿ. ಚಿಕ್ಕದಾಗಿದೆ ಪ್ಲೇಸು, ನೋಡ್ಕೊಂಡು ಹೋಗ್ಬೇಕು. ಹುಷಾರಾಗಿ ಬನ್ನಿ, ಏನಾರು ಒಂದು ಇರುತ್ತೆ. ಮಕ್ಕಳು ಮರಿ ಬಂದರೆ ಕರ್ಕೊಬಂದರೆ ಹುಷಾರಾಗೆ, ಅದಂತೂ ಕೇರ್ಫುಲ್ಲಾಗಿರಿ. ನೋಡಿ ಸತ್ಯ ಪತ್ತೆ ನೋಡೋಕೆ ಮಾತ್ರ ಇಷ್ಟೇ, ಒಳಗಡೆ ಸಕ್ಕ ತಾಳ ಇದೆ. ಆನಂದ್ ಕನ್ನಡಿಗ ಫೋಟೋ ಹಾಕಿ, ಕನ್ನಡದ ಫೋಟೋ ನೋಡಿ ಗೈಸ್. ಅಲ್ಲೆಲ್ಲ ಸುಮಾರು ಜನ ಹಿಡಿತವ್ರೆ. ಇಲ್ಲಿಂದ ಪಾಯಿಂಟ್ ಯಾವ ಥರ ಕಾಣುತ್ತೆ ನೋಡಿ. ನೀರು ಬಂದಾಗ ಇಲ್ಲೆಲ್ಲ ನೀರಿರುತ್ತೆ. ಹಾಗೆ ಇಲ್ಲಿ ಸುಮಾರು ಥರ ಫಿಲಮ್ಗಳು ತೆಗ್ದಿದ್ದಾರೆ, ಶೂಟಿಂಗ್ಗಳು. ಅದನ್ನು ತೋರಿಸ್ತೀನಿ. ಆ ಫಿಲಮ್ ಅಂತನೂ ಸ್ಕ್ರೀನಲ್ಲಿ ಅಪ್ಲೈ ಮಾಡ್ತೀನಿ ನೋಡಿ. ನೋಡಿ ಇಲ್ಲೆಲ್ಲ ನೀರು ಇರುತ್ತೆ. ಇಲ್ಲೆಲ್ಲ ನೀರು ಯಾವ ಥರ ಇರುತ್ತೆ ಅಂದರೆ, ಇಲ್ಲಿಂದ ಬೀಳ್ತಾರೆ, ಫಾಲ್ಸ್ ರೀತಿ ಇರುತ್ತೆ ನೋಡಿ. ಇದೇ 1.5 ತಿಂಗಳಿಂದ ನಾನು ಇದೇ ಜಾಗದಲ್ಲಿ ತಕ್ಕೊಂಡಿರೋ ವೀಡಿಯೋ ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ. ಈಗ ನೀರಿಲ್ಲ ಅಷ್ಟೇ ನೋಡಿ ಗೈಸ್. ಬಟ್ಟೆನೂ ಒಗಿತವ್ರೆ. ಇಲ್ಲಿ ನೀರು ಫುಲ್ಲು ಖಾಲಿ ಆದಾಗೂ ನಾನು ನೋಡಿದ್ದೀನಿ ಅದನ್ನು, ಯಾವ ಥರ ಜಾಗ ಇದೆ ಅಂದರೆ, ಇದು ಬಂದು 3 ರಿಂದ 4 ಜನ ಆಳು ಉದ್ದ ಇದೆ, 3 ಆಳು ಉದ್ದ ಇದೆ ಜಾಗ. ಈ ಥರ ಸ್ಟೆಪ್ಸು ಇದೆ, ಡಬಲ್ ಇದೆ. ಅಲ್ಲಿ ಬರೋರು ಕೇರ್ಫುಲ್ಲಾಗಿರಿ ನೋಡಿ. ಬನ್ನಿ ಹೋಗೋಣ. ಸಿಗ್ತವ್ರೆ, ಸಿಗ್ತದ ಸಿಕ್ಕಲ್ವ ನೋಡೋಣ. ಆದಷ್ಟು ಟ್ರೈ ಮಾಡ್ತೀವಿ. ಸಿಗ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಗೈಸ್, ನಮ್ಮ ಹುಡುಗ ಹಾಕವನೇ ಗಾಣಕ್ಕೆ, ಇನ್ನೂ ಸಿಕ್ಕಿಲ್ಲ ಅಣ್ಣ. ಈಗ ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ. ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಹೌದು ಲೈವ್ ಅಲ್ಲ, ಬ್ಲಾಗು. ಬನ್ನಿ ಸ್ಟಾರ್ಟ್ ಮಾಡೋಣ. A few moments later. ಇವ್ರು ಅವಾಗಿಂದ ಹಿಡ್ದು ಟ್ರೈ ಮಾಡಿರೋದನ್ನ ಇಲ್ಲಿ 8 ಗಂಟೆಯಿಂದ ಟ್ರೈ ಮಾಡವ್ರೆ. ಈ ಥರ ಸಿಕ್ಕೈತೆ ಮೀನು. 2 ಮೀನು ಸಿಕ್ಕಿರೋದು, 2 ಪೀಸು. ಬೆಳಗುಂಜಾವ 8 ಗಂಟೆಯಿಂದ ಟ್ರೈ ಮಾಡಿರೋದಕ್ಕೆ 2 ಸಿಕ್ಕೈತೆ. ಇನ್ನು ನಮ್ಮ ಸಿಕ್ಕ ಡೌಟೇ, ಆದರೂ ಟ್ರೈ ಮಾಡ್ತೀವಿ. ಒಂದು ಚಾಲೆಂಜ್ ಮಾಡ್ಕೊ ಬಂದಿದ್ದೀವಿ. ಇಲ್ಲೂ ಟ್ರೈ ಮಾಡೋದು ಆಗಲಿಲ್ಲ. ಬನ್ನಿ ಕೆಳಗಡೆ ಹೋಗೋಣ. ಕೆಳಗಡೆ ಟ್ರೈ ಮಾಡ್ತೀವಿ ಇವಾಗ. ಅಲ್ಲಿಂದ ಕರ್ಕೋಗ್ತೀನಿ ನಿಮ್ಗೆ ಹೇಳಿದ್ನಲ್ಲ, ಇದು ಒಂದು ಶೂಟಿಂಗ್ ಪ್ಲೇಸ್ ಅಂತ. ಇಲ್ಲಿ ಶೂಟಿಂಗ್ ತೆಗ್ದಿದ್ದಾರೆ, ಆಡ್ ತೆಗ್ದಿದ್ದಾರೆ. ಅದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ ಯಾವ ಥರ ಅಂತ. ನೋಡಿ ಇಲ್ಲೆಲ್ಲ ಈ ಸಂದಿದೆ ನೋಡಿ. ಇದು ನೀರು ಬಂದು ಕೋಡಿ ಬಂದಾಗ ಇದು ಯಾವುದು ಕಾಣಿಸಲ್ತು ನಿಮಗೆ. ಈ ಖಾಲಿ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದೇ ಗುಹೆ. ಇದ್ರೊಳಗೆ ಒಂದು ಶೂಟಿಂಗ್ ತೆಗೆದಿದ್ದಾರೆ, ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದಕ್ಕೆ ಮೀನು ಹಿಡಿಯೋಕ್ಕೆ ತಾಳ್ಮೆಯಿಂದ ಇರಬೇಕು. ಯಾಕಪ್ಪ ಅಂದರೆ ಸಖತ್ ಕಷ್ಟ ಮೀನು ಸಿಕ್ಕೋದು. ಡೈಲಿ ಹಿಡಿಯೋರು ನೋಡ್ತಾ ಇರ್ಬೋದು ಅವ್ರನ್ನ. ಡೈಲಿ ಹಿಡಿಯೋಕ್ಕೆ ಬರ್ತಾರೆ ಅವರು ಬೆಳಗ್ಗೆಯಿಂದ ಸಂಜೆ ಗಂಟ ಕೂತ್ಕೊಂಡು ಮೀನು ಹಿಡ್ದು ಕಷ್ಟಪಟ್ಟು ಒಂದು ದಿನಕ್ಕಿಲ್ಲ ಅಂದರೂ 4 ರಿಂದ 5 kg ಮೀನು ಹಿಡ್ಕೊಯ್ತಾರೆ. ನಾವು ಫಸ್ಟ್ ಟೈಮ್ ಬಂದಿರೋದು ಚಾಲೆಂಜ್ಗೋಸ್ಕರ. ಮೀನು ಸಿಕ್ಕೈತೆ ಫೈನಲಾಗಿ. ಎಷ್ಟು ಅಪ್ಪು ಸಿಕ್ಕೈತೆ ಅಂದರೆ ಬನ್ನಿ ಒಂದು ತೋರಿಸ್ಬನ್ನಿ ಈ ಕಡೆ. ಫೈನಲಾಗಿ ಚಾಲೆಂಜಲ್ಲಿ ಒಂದು ಮೀನು ಸಿಕ್ಕೈತೆ ನನಗೆ ನೋಡಿ.
ದಪ್ಪನೇ ಐತೆ ಸುಮಾರಾಗೆ. ನೋಡಿ ಫೈನಲ್ ಆಗಿ ಮೀನು ಸಿಕ್ತು. ಹೇಳ್ಕೊ ಬನ್ನಿ ಮೇಲೆ. ಸುಮಾರು ಹೊತ್ತಿನಿಂದ ಟ್ರೈ ಮಾಡಿ ಆಗಿತ್ತು ಅವಾಗಿಂದ. ಏನು ಇಡೇ ಭಯ. ಗಾಯ್ಸ್ ನೋಡಿ ಹತ್ರ ಬನ್ನಿ ಬ್ರೋ, ಇಲ್ಲಿ ಬನ್ನಿ. ಅಣ್ಣ ಮೇಲ್ಗೆ ಬಂದ್ಬಿಡಿ ಅಣ್ಣ, ಹೊಂಟೈತದೆ. ನಾವು ಒಂದ್ಸತಿ ಕೇಳಕ್ಕೆ ಮುಗಿತು ಅದ್ರ ಬಗ್ಗೆ. ನೋಡಿ ಕೊನೆ ಪ್ರಯತ್ನ ಅಂತ ಹಾಕಿದ್ದು. ಅಲ್ಲೊಂದು ತಾವು ಟ್ರೈ ಮಾಡಿದ್ವು ಎಂಟ್ರೆನ್ಸ್ ಅಲ್ಲಿ. ಆಮೇಲೆ ಬಂದು ಅಲ್ಲಿ ಡೆಡ್ ಹ್ಯಾಂಡ್ ಟ್ರೈ ಮಾಡಿದ್ವು, ಎಲ್ಲೂ ಸಿಕ್ಕಿರ್ಲಿಲ್ಲ. ಈಗ ನೋಡಿ ಫೈನಲ್ ಆಗಿ ಈ ಜಾಗದಲ್ಲಿ ಸಿಕ್ಕೈತೆ. ಪರವಾಗಿಲ್ಲ, ಒಂದು 1/4 kg ಮೇಲೆ ಬರ್ತದೆ ಮೀನಿದು. ಚೆನ್ನಾಗೈತೆ. ನಾನು ಚಾಲೆಂಜ್ ಅಲ್ಲಿ ಫಸ್ಟ್ನೇ ಮೀನು ಹಿಡಿದಿರೋದು, ಇನ್ನು ಆದಿತ್ಯ ಆಚಾರ್ಯ ಅವರು ಹಿಡ್ದಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಗೈಸ್ ಮೀನು. ಗೈಸ್ ನಾವಿವಾಗ ಫೈನಲ್ ಆಗಿ ಮೀನು ಹಿಡಿಯೋದನ್ನ ಸ್ಟಾಪ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಮೀನು ಸಿಗ್ತಾ ಇಲ್ಲ. ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾಯಿದ್ದೀವಿ. ಅವನು ಅವಾಗಿಂದ ಟ್ರೈ ಮಾಡ್ತಾಯಿದ್ದಾನೆ. ನಾನು ಅವಾಗಿಂದ ಟ್ರೈ ಮಾಡಿ ಒಂದು ಮೀನನ್ನ ಹಿಡಿದಿದ್ದೀನಿ. ಅದು ಮೀನಿದೆ ನೋಡಿ, ಈ ಮೀನನ್ನ ನಾನೇ ಹಿಡ್ದಿರೋದು. ಚಾಲೆಂಜಲ್ಲಿ ನಾನೇ ಗೆದ್ದಿರೋದು. ನಾನು ಒಂದು ಮೀನು ಹಿಡಿದು ಚಾಲೆಂಜ್ನ ಗೆದ್ದಿದ್ದೀನಿ. ಅವನು ಒಂದು ಮೀನು ಹಿಡಿದೆ ಚಾಲೆಂಜ್ನ ಸೋತಿದ್ದಾನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೆ ಎಲ್ಲ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.